ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ ಸ್ನೇಹಿತರೆ. ಈ ದಿನ ನಾನು ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಕಾನ್ಸೆಪ್ಟ್ ಬಂದು ಮನೆ ಕಟ್ಟಡ ಪ್ರಾರಂಭ ಮಾಡಬೇಕಾದ್ರೆ, ಅಂದರೆ ಭೂಮಿ ಪೂಜೆ ಮಾಡಬೇಕಾದ್ರೆ ಅಥವಾ ಬಾಗಿಲು ಪೂಜೆ ಮಾಡಬೇಕಾದ್ರೆ, ಮನೆಯೆಲ್ಲ ಕ್ಲಿಯರಾಗಿ ಏನಂದರೆ ಗೃಹ ಪ್ರವೇಶಗಳನ್ನು ಮಾಡಬೇಕಾದ್ರೆ ನಾವು ಪುಣ್ಯಕ್ಷೇತ್ರ ಸಂದರ್ಶನ ಮಾಡ್ಕೊಂಬಂದರೆ ಒಳ್ಳೆಯದಾ ಅಥವಾ ಬರೀ ಮನೆದೇವರ ಸಂದರ್ಶನ ಮಾಡ್ಕೊಂಬಂದು ಪ್ರಾರಂಭ ಮಾಡಿದ್ರೆ ಒಳ್ಳೆಯದಾ ಅಂತ ನನ್ನ ಸಾವಿರಾರು ಜನ ಕ್ಲೈಂಟ್ಸು ಕೇಳ್ತಾ ಇದ್ದಾರೆ. ಹಾಗಾಗಿ ಈ ದಿನ ಅವರಿಗೆ ಈ ವಿಡಿಯೋದಿಂದ ಅಥವಾ ಈ ವಿಡಿಯೋ ಮುಖಾಂತರ ಒಂದು ಕ್ಲಾರಿಫಿಕೇಷನ್ ಕೊಡಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಪ್ರಪ್ರಥಮವಾಗಿ ಏನಂತಂದರೆ, ನೀವು ಮನೆ ಕನ್ಸ್ಟ್ರಕ್ಷನ್ಸ್ ಪ್ರಾರಂಭ ಮಾಡಬೇಕಾದ್ರೆ ನಿಮ್ಮ ಜಾತಕಗಳು ಅಂದರೆ ನಿಮ್ಮ ಯಾರ ಹೆಸರಿಗಿದೆ, ಅಂದರೆ ಮನೆ ಸೈಟು ಅಥವಾ ಜಮೀನು ಆಗಲಿ ಮತ್ತೊಂದು ಪ್ರಾರಂಭ ಮಾಡಿ, ಈ ಭೂಮಿ ಅಂದರೆ ವಾಸ್ತುಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ನಿಮ್ಮ ಜಾತಕಗಳನ್ನು ಒಂದು ಸಾರಿ ಪರಿಶೀಲನೆ ಮಾಡಿಕೊಡ್ರಿ. ಪರಿಶೀಲನೆ ಮಾಡಿಕೊಂಡು ಯಾರ ಹೆಸರಿಗಿದೆ, ಅವರ ನಕ್ಷತ್ರ, ರಾಶಿ, ಲಗ್ನಗಳು, ಆಮೇಲೆ ಅವರಿಗೆ ಗೋಚಾರದಲ್ಲಿ ಏನು ನಡೀತಿದೆ, ದಶಾಭುಕ್ತಿ ಏನು ನಡೀತಾ ಇದೆ, ಅದನ್ನು ಖ್ಯಾತ ಜ್ಯೋತಿಷಿಗಳಿಂದ ಪರಾಮರ್ಶೆ ಮಾಡಿಕೊಂಡು ಆ ನಂತರ ಒಂದು ಕ್ಲಾರಿಫಿಕೇಷನ್ ಬರಬೇಕಾಗತ್ತೆ. ಅಂದರೆ ನಮ್ಮ ಜಾತಕದಲ್ಲಿ ಏನಂದರೆ ಜನರಲ್ಲಾಗಿ ಗುರು ಚೆನ್ನಾಗಿದ್ದರೆ, ಗುರು ಅಥವಾ ಗುರುಬಲ ಅನ್ನೋದಿದ್ದರೆ, ಆಮೇಲೆ ಶನಿ ಬಲ ಅನ್ನೋದಿದ್ದರೆ, ಆಮೇಲೆ ಶುಕ್ರ, ಒಂದು ಕ್ಲಾರಿಫಿಕೇಷನ್ ಏನು ಸ್ನೇಹಿತರೆ ಅಂದರೆ, ನಮಗೆ ಮನೆ ಕಟ್ಟಲಿಕ್ಕೆ ಇರ್ತಕ್ಕಂಥ ಯೋಗ ಬಂದು ನಮ್ಮ ಜಾತಕದಲ್ಲಿ ಚತುರ್ಥ ಭಾವ, ಲಗ್ನದಿಂದ ಚತುರ್ಥ ಭಾವ ಅಂತ ತೋರಿಸುತ್ತೆ. ಲಗ್ನದಿಂದ 4ನೇ ಮನೆ ನಮಗೆ ವಾಹನ, ಮನೆ, ಸೌಕರ್ಯ ಎಲ್ಲ ಕೊಡುತ್ತೆ. ಮನೆಗೆ ಕೊಡ್ತಕ್ಕಂಥ ಕಾರಕ ಬಂದು ನಮಗೆ ಕುಜ, ಅಂದರೆ ಮಂಗಳ ಗ್ರಹ, ಅಂದರೆ ಭೂಮಿ ದೇವತೆ ಅಥವಾ ಭೂವರಾಹ ದೇವರು ನಮಗೆ ಮನೆ ಭೂಮಿಯ ನಿವೇಶನವನ್ನು ಕರುಣಿಸ್ತಾರೆ. ಆ 4ನೇ ಅಧಿಪತಿಗೆ ಏನಂದರೆ ಶುಕ್ರ ಚೆನ್ನಾಗಿರಬೇಕು. ಶುಕ್ರ ಏನಂದರೆ ಹಣಕಾಸಿನ ವ್ಯವಸ್ಥೆ. ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿತ್ತು ಅಂದರೆ ನಮಗೆ ಯಾವುದೇ ತೊಂದರೆಗಳಿಲ್ಲದಾಗೆ ನಡ್ಕೊಂಡು ಹೋಗ್ತಾ ಇರುತ್ತೆ ಮನೆ ಕನ್ಸ್ಟ್ರಕ್ಷನ್ಸ್ ಮುಗಿಯೋ ತನಕ. ಹಾಗಾಗಿ ಏನಂದರೆ ಲಗ್ನ, ಚತುರ್ಥ ಭಾವ, ಗುರುಬಲ ಹಾಗೂ ಶನಿಬಲ. ಶನಿಬಲ ಯಾಕೆ ನೋಡಬೇಕು ಸ್ನೇಹಿತರೆ ಅಂದರೆ, ನಾವು ಕನ್ಸ್ಟ್ರಕ್ಷನ್ಸ್ ಪ್ರಾರಂಭ ಮಾಡಿದಾಗ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಅನೇಕ ಅಡ್ಡಿ ಆತಂಕಗಳು ಬರುತ್ತೆ. ಆಮೇಲೆ ಲಿಟಿಗೇಷನ್ಸ್ ಅಂತ ಬರುತ್ತೆ. ಲಿಟಿಗೇಷನ್ ಗೊತ್ತಿದೆ, ಶನಿ ಅಂದರೆ ಕೋರ್ಟು ಕಚೇರಿ ಅಲೆದಾಡೋದು ಅಥವಾ ಡಾಕ್ಯುಮೆಂಟೇಷನ್ ಏನಾದ್ರು ಫೇಕ್ ಆಗಿರ್ತಕ್ಕಂಥದ್ದು, ಈ ಥರ ಸಮಸ್ಯೆಗಳಲ್ಲಿ ಬರಬಾರ್ದು. ಅಂದರೆ ಲಗ್ನದಿಂದ ಅಥವಾ ರಾಶಿಯಿಂದ ಶನಿ ಬಲ ಅಥವಾ ಶನಿ ಚೆನ್ನಾಗಿರ್ಬೇಕಂತ ಅನಿಸುತ್ತೆ. ಇದಾದಮೇಲೆ ಗುರುಬಲ ಅಂದರೆ ಗುರುಬಲ ಅಂದರೆ ಏನಪ್ಪ ಅಂದರೆ ದೇವರ ಆಶೀರ್ವಾದ ಅಥವಾ ಗುರುಗಳ ಆಶೀರ್ವಾದ. ಇನ್ನೊಂದು ಏನಂದರೆ ಗುರುಗಳು ಅಂತಂದರೆ ನಮ್ಮಂಥವ್ರು ಅಂತ ಅಲ್ಲ ಸ್ನೇಹಿತರೆ, ತಂದೆ ತಾಯಿಗಳು ಕೂಡ ಮೊದಲು ಗುರುಗಳಾಗ್ತಾರೆ. ಅರ್ಥ ಮಾಡ್ಕೊಳ್ಳಿ, ನೀವು ಏನೇ ಕೆಲಸ ಪ್ರಾರಂಭ ಮಾಡಬೇಕಾದ್ರೂ ಕೂಡ ತಂದೆ ತಾಯಿಗಳೇ ಪ್ರಥಮ ಗುರು ಅಥವಾ ಅದರ ತಾಯಿ ಮೊದಲನೇ ಗುರು ಅಂತ ನಾವು ಹೇಳ್ತೀವಿ. ಏನೇ ನೀವು ಮಾಡಬೇಕಾದ್ರೂ ಕೂಡ ಒಂದು ತಂದೆ ತಾಯಿ ಆಶೀರ್ವಾದ ಮೊದಲು ತಗೋಬೇಕು. ಆನಂತರ ನೀವು ಕುಲದೇವರ ಅಂದರೆ ನಿಮ್ಮ ಮನೆದೇವರ ಆಶೀರ್ವಾದ. ಆನಂತರ ನೀವು ಯಾವ ಊರಲ್ಲಿ ಅಂದರೆ ನೀವು ಯಾವ ಊರಲ್ಲಿ ವಾಸವಾಗಿದ್ದೀರೋ ಆ ಗ್ರಾಮ ದೇವತೆ ಅಂತ ಒಂದಿರುತ್ತೆ, ಅದರ ಆಶೀರ್ವಾದ ತಗೊಂಡು ಒಂದು ಪೂಜೆಗಳನ್ನು ಮಾಡಿಸ್ಕೊಂಬಂದು ನೀವು ಪ್ರಾರಂಭ ಮಾಡ್ಬೋದು ಸ್ನೇಹಿತರೆ, ಏನೂ ತೊಂದರೆ ಇಲ್ಲ. ಹಾಗಾಗಿ ಫಸ್ಟ್ ಇದನ್ನು ಕ್ಲಾರಿಫಿಕೇಷನ್ ತೊಗೊಳ್ರಿ. ಅಂದರೆ ನಿಮ್ಮ ಜಾತಕಗಳನ್ನ ವೀಕ್ಷಣೆ ಮಾಡಿಕೊಂಡು ನಿಮ್ಮ ದಶಾಭುಕ್ತಿ ಏನಿದೆ, ಸೈಟ್ ಯಾವ ಕಡೆಗಿದೆ, ಯಾವ ಕಡೆ ಮೆಸರ್ಮೆಂಟ್ ಮಾಡ್ತಿದ್ದೀರಾ, ಪ್ಲಾನ್ಗಳನ್ನು ಮಾಡಿಸ್ಕೊಂಡು ಒಳ್ಳೆಯ ಮುಹೂರ್ತಗಳು ತೆಕ್ಕೊಳ್ರಿ. ಮುಹೂರ್ತದ ಬಗ್ಗೆ ನಾನು ವೀಡಿಯೋಸ್ ಭಾಳ ಇದೆ ಸ್ನೇಹಿತರೆಲ್ಲ ನೋಡಿ. ಭೂಮಿ ಪೂಜೆ ಮಾಡ್ತಕ್ಕಂಥದ್ದು ಅಥವಾ ಬಾಗಿಲು ಪೂಜೆ ಮಾಡ್ತಕ್ಕಂಥದ್ದು, ಆಮೇಲೆ ಯಾವ ನಕ್ಷತ್ರಗಳಿಗೆ ಯಾವುದು ದಿನಗಳನ್ನು ಮುಹೂರ್ತಗಳನ್ನ ಇಟ್ಕೊಂಡು ಮಾಡ್ತಕ್ಕಂಥ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಅಂತ ಬೇಕಾದಷ್ಟು ವಿಡಿಯೋ ಮಾಡಿದ್ದೀನಿ. ಮುಂದಿನ ಸಂಚಿಕೆಗಳಲ್ಲಿ ಸ್ನೇಹಿತರೆ ಏನಂದರೆ, ಯಾವ ನಕ್ಷತ್ರದವರು ಅಂದರೆ ಅಶ್ವಿನಿಂದ 27 ನಕ್ಷತ್ರ, ರೇವತಿ ನಕ್ಷತ್ರ ತನಕ ಏನಿರುತ್ತಲ್ಲ 27 ನಕ್ಷತ್ರಗಳಲ್ಲಿ ಯಾವ ನಕ್ಷತ್ರದವರು ಯಾವ ನಕ್ಷತ್ರ ಬಿಟ್ಟು, ಅಂದರೆ ಅಶ್ವಿನಿ ಅಂತಂದರೆ ಉದಾಹರಣೆಗೆ ಒಂದು ಚಿಕ್ಕ ಒಂದು ಹಿಂಟ್ಸ್ ಕೊಟ್ಬಿಡ್ತೀನಿ. ಅಶ್ವಿನಿ ನಕ್ಷತ್ರದ ಏನಪ್ಪ ಅಂದರೆ ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರಕ್ಕೆ ಮಾಡಬಾರ್ದು, ಅಂದರೆ 3ನೇ ನಕ್ಷತ್ರ ನಮಗೆ ಘಾತ ಆಗುತ್ತೆ. ನೆಕ್ಸ್ಟು ಕೃತಿಕಾರನ ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು. ಹೀಗೇನಾಗುತ್ತೆ ಅಂದರೆ ಕೇತು, ಗುರು, ಕಾಮೇಶ್ವರ ಅಂದರೆ 3-7 ನಕ್ಷತ್ರಕ್ಕೆ ಮಾಡಲಿಕ್ಕೆ ಇವು ಘಾತ ಅಥವಾ ಮಾರಕ ಅಂತ ನಾವು ಹೇಳ್ತೀವಿ. ಹಾಗಾಗಿ ಇನ್ನು ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪ್ರತಿ ನಕ್ಷತ್ರಗಳಿಗೆ ಯಾವ ನಕ್ಷತ್ರಕ್ಕೆ ಭೂಮಿ, ನಿಮ್ಮ ನಕ್ಷತ್ರ ನೋಡ್ಕೊಂಬಿಡಿ, ಯಾವ ನಕ್ಷತ್ರಕ್ಕೆ ಭೂಮಿ ಪೂಜೆ ಮಾಡಿದರೆ ಅಥವಾ ಗೃಹ ಪ್ರವೇಶಗಳನ್ನು ಮಾಡಿದರೆ ಅದು ಅನುಕೂಲ ಆಗುತ್ತೆ ಅಂತ ಮುಂದಿನ ಸಂಚಿಕೆಗೆ ತಿಳಿಸ್ತೀನಿ ಸ್ನೇಹಿತರೆ. ಈಗ ಒಂದು ಭೂಮಿ ಪೂಜೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ನಾವೇನಂದರೆ ಮೊದಲು ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಭೂಮಿಯನ್ನು ಆ ಸೈಟನ್ನು ಖರೀದಿ ಮಾಡಿರ್ತೀವಿ. ಅದಕ್ಕೆ ನಮ್ಮದೊಂದು ಪ್ಲಾನ್ ಇರ್ತದೆ, ಅದಕ್ಕೊಂದು ಮೆಸರ್ಮೆಂಟ್ ಇರ್ತದೆ. ಹಾಗಾಗಿ ನಾವು ಗ್ರೌಂಡ್ ಫ್ಲೋರ್ ಮಾಡಬೇಕು, ಫಸ್ಟ್ ಫ್ಲೋರ್ ಮಾಡಬೇಕು ಅಥವಾ ಡೂಪ್ಲೆಕ್ಸ್ ಹೌಸ್ ಮಾಡಬೇಕು ಅದನ್ನು ಕನ್ಫರ್ಮೇಷನ್ ಮಾಡ್ಕೊಳ್ತಕ್ಕಂಥದ್ದು ಕ್ಲೈಂಟ್ಸ್ ನಿಮ್ಮದು ಒಂದು ನೋಡ್ಕೊಳ್ಳಿ. ಇದನ್ನು ಪ್ರಾರಂಭ ಮಾಡೋದಕ್ಕೆ ನಮ್ಮಂಥ ಜ್ಯೋತಿಷಿಗಳ ಹತ್ರ ನೀವು ಬಂದಾಗ ಅದಕ್ಕೊಂದು ಡೇಟ್ ಅಂತ ಕೊಡ್ತೀವಿ ನಾವು. ಅಂದರೆ ಭೂಮಿ ಪೂಜೆ ಮಾಡಲಿಕ್ಕೆ ನಿಮ್ಮ ನಕ್ಷತ್ರ, ತಾರಾಬಲ, ಯೋಗ, ಕರ್ಣ ಅವನ್ನೆಲ್ಲ ನೋಡಿ ಅಂದರೆ ಈ ಯಾವ ಮಾಸದಲ್ಲಿ ಪ್ರಾರಂಭ ಮಾಡ್ತೀರೋ ಆ ನಕ್ಷತ್ರಕ್ಕೆ ನಾವೊಂದು ಡೇಟ್ ಅಂತ ಕೊಡ್ತೀವಿ ನಕ್ಷತ್ರಕ್ಕೆ.
ಆ ಕೊಟ್ಟಾಗ ಏನಾಗುತ್ತೆ ಅಂದರೆ ಅದನ್ನು ಪ್ರಾರಂಭ ಮಾಡೋದಕ್ಕಿಂತ ಹಿಂದೆ ಏನಂದರೆ ಭೂಮಿ ಪೂಜೆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಏನಾದರೂ ಭೂಮಿ ಪೂಜೆ ಮಾಡ್ಬೇಕಾದ್ರೆ ಭೂಮಿನ ಯಾವ ರೀತಿ ಮಾಡಬೇಕು, ಉಪ್ಪು ಯಾವ ರೀತಿ ಹಾಕಬೇಕು, ಅರಶಿನ ಯಾವ ರೀತಿ ಹಾಕಬೇಕು, ಅದನ್ನು ಶುದ್ಧಿ ಯಾವ ಥರ ಮಾಡಬೇಕು, ಆಮೇಲೆ ಭೂಮಿ ಪೂಜೆ ಮಾಡಿದಾಗ ನೀವು ಯಾವ ರೀತಿ ಕ್ರಮಗಳನ್ನು ಅನುಸರಿಸಬೇಕು ಅಂತ ನಾನು ಕಳೆದ ಹಿಂದಿನ ಸಂಚಿಕೆಯಲ್ಲಿ ಅಂದರೆ ಭೂಮಿ ಪೂಜೆ ಸಂಚಿಕೆಯಲ್ಲಿ ಹೇಳಿದ್ದೀನಿ ಸ್ನೇಹಿತರೆ. ಈಗ ನೀವು ಭೂಮಿ ಪೂಜೆ ಪ್ರಾರಂಭ ಮಾಡಬೇಕಾದ್ರೆ ಮೊದಲು ಏನಂತಂದರೆ ಅಲ್ಲಿರ್ತಕ್ಕಂಥ ಗ್ರಾಮದೇವರ ಆಶೀರ್ವಾದ ತೊಗೋಬೇಕು ಸ್ನೇಹಿತರೆ. ಅಂದರೆ ಈಗ ನೀವೊಂದು ನಿಮ್ಮ ಊರಲ್ಲಿದ್ದೀರಿ, ಈಗ ನಾನು ದಾವಣಗೆರೆಯಲ್ಲಿರೋದು ಅಥವಾ ನೀವು ಬೆಂಗಳೂರಿನಾಗಿರ್ಬೋದು. ಆ ಊರಲ್ಲಿ ಅಂದರೆ ಗ್ರಾಮದೇವತೆ ಅಂತ ಒಂದಿರುತ್ತೆ. ಫಸ್ಟ್ ಏನಂದರೆ ನಾವು ಗ್ರಾಮದೇವತೆಗೆ ಹೋಗ್ಬೇಕು. ಒಂದು ಗ್ರಾಮದೇವತೆಗೆ ಅಂದರೆ ಭೂಮಿ ಪೂಜೆ ಮಾಡೋದಕ್ಕೇನೆ ಒಂದು ವಾರ ಅಥವಾ ಒಂದು 5 ದಿವಸ, ಒಂದು 3 ದಿವಸ ಹಿಂದ್ಗಡೆ ಗ್ರಾಮದೇವತೆಗೆ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬರಬೇಕಾಗುತ್ತೆ. ಪೂಜೆ ಮಾಡಿಸ್ಕೊಂಡು ಈ ಊರಲ್ಲಿ ನಾವು ವಾಸವಾಗಿದ್ದೀವಿ, ನಿನ್ನ ತಾಯಿ ನಿನ್ನ ಆಶೀರ್ವಾದ ಬೇಕಾಗುತ್ತೆ. ಹಾಗಾಗಿ ಏನಂದರೆ ಈ ನಮ್ಮ ಮನೆ ಕಾರ್ಯಕ್ರಮ ನಡೀತಕ್ಕಂಥ ಸುಸಜ್ಜಿತವಾಗಿ ಯಾವುದೇ ತೊಂದರೆಗಳಿಲ್ಲದಾಗೆ ವಿಘ್ನಗಳಿಲ್ಲದ ನಡೀಬೇಕು ಅಂತಕ್ಕಂಥದ್ದು ಒಂದು ಗ್ರಾಮದೇವತೆ ಪೂಜೆ ಮಾಡಿಸ್ಕೊಂಬರ್ಬೇಕು. ಆನಂತರ ಕುಲದೇವರಿಗೆ ಹೋಗಬೇಕಾಗತ್ತೆ, ಮನೆದೇವರಿಗೆ. ಅಂದರೆ ಮನೆದೇವರು ಅಂದರೆ ನಿಮ್ಮ ಈ ತಂದೆ ತಾಯಿಗಳು ಅಜ್ಜ ಇರುತ್ತಲ್ಲ, ಅವರೊಂದು ನಿಮ್ಮ ವಂಶ ಪಾರಂಪರೆ ದೇವರು ಅಂತ ಇರುತ್ತೆ. ಕುಲದೇವರಿಗೆ ಹೋಗಬೇಕಾದ್ರೆ ಏನಂದರೆ ಎಲ್ಲರನ್ನೂ ಕರ್ಕೊಂಡು ಹೋಗಬೇಕಾದ್ರು ಭಾಳ ಒಳಿತು, ಅಂದರೆ ಒಳ್ಳೆಯದು ಅಂತ. ಯಾಕಂದರೆ ನೀವು ಗ್ರಾಮದೇವತೆ ಗಂಡ ಹೆಂಡತಿ ಪೂಜೆ ಅಂದರೆ ನೀವು ಮನೆ ಕಟ್ಟಿಸ್ತಕ್ಕಂಥವ್ರು ಅಥವಾ ಭೂಮಿ ಪೂಜೆ ಮಾಡಿಸ್ತಕ್ಕಂಥವ್ರು ಅಥವಾ ಗೃಹ ಪ್ರವೇಶ ಮಾಡ್ತಕ್ಕಂಥವ್ರು ಅದಕ್ಕೆ ಹೋದಾಗ ಏನು ತೊಂದರೆ ಇಲ್ಲ. ಅಂದರೆ ಇನ್ನೊಂದು ಏನು ಆಪ್ಷನ್ ಸ್ನೇಹಿತರೆ ಅಂದರೆ ಅಲ್ಲಿ ನೀವು ಗ್ರಾಮದೇವತೆಗೆ ಹೋದಾಗ ಪಂಚಫಲಗಳು, ಹಣ್ಣುಗಳನ್ನು ತಗೊಂಡು, ಎಲೆ ಅಡಿಕೆ ಹಣ್ಣುಗಳನ್ನು ಆ ಹೆಣ್ಣು ದೇವರಾಗಿದ್ದರೆ ಒಂದು ಸೀರೆ ಅಥವಾ ಜಾಕೆಟ್ ಪೀಸು, ಉಡಕ್ಕಿ ಸಾಮಾನನ್ನು ತಗೊಂಡು ಹೋಗಬೇಕಾಗತ್ತೆ. ಗಂಡು ದೇವರಾಗಿದ್ದರೆ ಏನಪ್ಪ ಅಂದರೆ ಪಂಚಫಲಗಳು ಜೊತೆಗೆ ಇನ್ನೊಂದು ಒಂದು ಪಂಚೆ ವಸ್ತ್ರ ಅದನ್ನು ಮುಗಿಸ್ಕೊಂಡು ಆ ಪೂಜೆ ಮಾಡಿಸ್ಕೊಂಡು ಅವ್ರಿಗೆ ಅರ್ಚಕರಿಗೆ ಒಂದು ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬರಬೇಕು. ಬಟ್ ಕುಲದೇವ್ರಿಗೆ ಹೋಗಬೇಕಾದ್ರೆ ಏನಾಗುತ್ತೆ ಅಂದರೆ ನೀವೆಲ್ಲ ಮನೆಗೆ ಅಂದರೆ ನಿಮ್ಮ ಕುಟುಂಬದವ್ರ ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಪ್ರತಿಯೊಬ್ಬರೆಲ್ಲ ಹೋಗಿಬಿಟ್ಟು ಅಲ್ಲಿ ಒಂದು ದಿವಸ ಅಥವಾ ಹಿಂದಿನ ದಿವಸ ಹೋಗಿ ಸ್ಟೇ ಆಗಿ ಬೆಳಗ್ಗೆ ದೇವ್ರಿಗೆ ಅಭಿಷೇಕ ಮಾಡಿಸ್ಬೇಕು. ಅಂದರೆ ನಿಮ್ಮ ಕುಲದೇವರ ಆಶೀರ್ವಾದ ತೊಗೋಬೇಕಾದ್ರೆ ಅಲ್ಲಿ ದೇವ್ರಿಗೆ ಅಭಿಷೇಕ ಮಾಡಿಸಿ ಒಂದು ಹೊಸ ವಸ್ತ್ರಗಳನ್ನು ತಗೊಂಡು ಹೋಗಿ ಅಲ್ಲಿ ಪೂಜೆಗಳನ್ನು ಮಾಡಿಸಿ ಹಣ್ಣುಗಳನ್ನು ಅಥವಾ ತೆಂಗಿನಕಾಯಿ ಹೊಡೆದು ನೈವೇದ್ಯಗಳನ್ನು ಮಾಡಿಕೊಂಡು ಬೇಕಾದ ಪ್ರಸಾದ ಕೂಡ ಮಾಡ್ಬೋದು. ಅಲ್ಲಿ ಅದೆಲ್ಲ ಮಾಡಿಸ್ಕೊಂಡು ಬಂದ ಮೇಲೆ ಅದರ ಪ್ರಸಾದ ತೀರ್ಥನ ತೊಗೊಂಬರ್ಬೇಕಾಗತ್ತೆ. ಅಂದರೆ ಏನಂದರೆ ನಿಮ್ಮ ಕುಲದೇವರ ಆಶೀರ್ವಾದ ಅಭಿಷೇಕ ಮಾಡಿರ್ತಕ್ಕಂಥ ನೀರು ಅಥವಾ ತೀರ್ಥ ಅಂತ ನಾವಂತೀವಿ, ಅದನ್ನು ತೊಗೊಂಬಂದು ಒಂದು ಕಾಯಿನ ಮಂತ್ರಿಸ್ಕೊಂಬರ್ಬೇಕಾಗ್ತದೆ. ಒಂದು ಪೂರ್ಣ ಫಲ ಅಂತ ಇರುತ್ತೆ ಕಾಯಿ. ತೆಂಗಿನಕಾಯಿ ಯಾವಾಗಲೂ ಏನಂದರೆ ಈ ನಮ್ಮ ದೇವಸ್ಥಾನಗಳಲ್ಲಿ ಯಾಕೆ ನಾವು ಪೂರ್ಣ ಫಲ ಕೊಡ್ತೀವಿ ಅಂತ ಅದನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ ಸ್ನೇಹಿತರೆ. ಆಮೇಲೆ ಯಾಕೆ ಅಂದರೆ ತೆಂಗಿನಕಾಯಿನ ಒಂದು ಪೂರ್ಣ ಫಲ ಕೊಡೋದ್ರಿಂದ ಫಲ ಯಾವಾಗಲೂ ಯಾರಿಗೆ ನಾವು ಏನೇ ಆಶೀರ್ವಾದಗಳನ್ನು ಮಾಡಿಕೊಟ್ರೆ ಅಥವಾ ದೇವ್ರ ಹತ್ರ ಮುಟ್ಟಿಸಿ ಕೊಟ್ಟರೆ ಏನಾಗುತ್ತೆ ಅಂದರೆ ಅದು ತೆಂಗಿನಕಾಯಿ ಅಷ್ಟು ಕಲ್ಪವೃಕ್ಷ ಅಂತಂತೀವಿ ನಾವು. ಹಾಗಾಗಿ ಅದು ಪೂರ್ಣ ಫಲ ಕೊಡುತ್ತೆ ಅಂತ ಇದ್ರಲ್ಲಿ ಹೇಳೋದ್ರಲ್ಲಿ ಯಾವ ಸಂದೇಹವೂ ಇರೋದಿಲ್ಲ. ಹಾಗಾಗಿ ನೀವು ಮನೆದೇವ್ರಿಗೆ ಹೋಗಿ ಅಲ್ಲಿ ಅಭಿಷೇಕಗಳನ್ನು ಮಾಡಿಸ್ಕೊಂಡು ಒಂದು ದೇವ್ರಿಗೆ ವಸ್ತ್ರಗಳನ್ನು ಉಡಿಸಿ ಹೂವಿನ ಅಲಂಕಾರ ಮಾಡಿಸಿ ದೇವ್ರಿಗೊಂದು ಮಂಗಳಾರತಿ ಮಾಡಿಸಿ ಅದು ಒಂದು ಪ್ರಸಾದ ಅಂತ ನೀವು ಮಾಡಿಸಿದಾಗ ಅಲ್ಲಿ ಒಂದು 2 ಕಾಯಿ ತೊಗೊಂಡು ಹೋಗಬೇಕಾಗುತ್ತೆ. ಯಾಕೆ ಅಂತ ಹೇಳ್ತೀನಿ. 2 ಕಾಯಿ ತೊಗೊಂಬಂದು ದೇವ್ರ ಹತ್ರ ಮುಡಿಸ್ಕೊಡ್ತಾರೆ. ಅಂದರೆ ದೇವರ ಪಾದಕ್ಕೆ ಅಂದರೆ ಪಾದ ಅಂದರೆ ಏನಂತ ತಿಳ್ಕೊಂಡಿದೆ, ದೇವರ ಪಾದ ಅಂತಂದರೆ ಮೊದಲು ಈ ಪಾದಗಳನ್ನ ಯಾಕೆ ನೋಡ್ಬೇಕು ನಾವು ಅಂದರೆ ಪಾದ ಅಂದರೆ ಶನಿ ಅಂತಂತೀವಿ. ಅಂದರೆ ಈ ಭೂಮಿ ಮೇಲೆ ನಡಿಬೇಕಾದ್ರೆ ಆಧಾರ ಸ್ತಂಭನೇ ನಮ್ಮ ಪಾದಗಳು. ಹಾಗಾಗಿ ನಾವು ಈ ಭೂಮಿ ಪೂಜೆ ಪ್ರಾರಂಭ ಮಾಡಬೇಕಾದ್ರೆ ಅಥವಾ ಒಂದು ಗೃಹ ಪ್ರವೇಶ ಪ್ರಾರಂಭ ಅಂದರೆ ಗೃಹ ಪ್ರವೇಶ ಮಾಡಬೇಕಾದ್ರೆ ಕೆಲವೊಂದು ಅಡ್ಡಿ ಆತಂಕಗಳು, ವಿಘ್ನಗಳು, ದೃಷ್ಟಿದೋಷ, ಮತ್ತೊಂದು ಮಗದೊಂದು ಲಿಟಿಗೇಷನ್ಸು ಇವೇನು ಬರಬಾರ್ದು ಅಂತಂದರೆ 2 ಕಾಯಿನ ಮಂತ್ರಿಸ್ಕೊಂಡು ತಂದು ನಿಮ್ಮ ಮನೇಲಿ ಇಟ್ಕೋಬೇಕು. ನೀವು ವಾಸವಾಗಿರ್ತಕ್ಕಂಥ ಮನೆಗೆ ಇಟ್ಕೊಂಡು ನಂತರ ಭೂಮಿ ಪೂಜೆ ಇರುತ್ತಲ್ವ, ಭೂಮಿ ಪೂಜೆಯನ್ನು ಮಾಡಬೇಕಾದ್ರೆ ಒಂದು ಕಾಯನ್ನು ನೀವೇನಂದ್ರೆ ಒಡಿಬೇಕಾಗತ್ತೆ. ಅಂದರೆ ಒಂದು ಕಾಯಿನ ಯಾವ ರೀತಿ ಒಡಿಬೇಕು ಅಂತ ಎಲ್ಲ ಪೂಜೆಗಳನ್ನು ಆದಮೇಲೆ ಅಂದರೆ ಈಗ ನಾನು ಭೂಮಿ ಪೂಜೆ ಅಂತ ವಿಡಿಯೋ ಮಾಡಿದ್ದೀನಲ್ಲ ಅದೆಲ್ಲ ಮುಗಿದ ಮೇಲೆ ಕೊನೆಗೆ ಒಂದು ಕಾಯಿನ ಒಡಿಬೇಕು. ಒಡೆದು ಅದನ್ನು ನೈವೇದ್ಯ ಮಾಡಿ ಅಂದರೆ ಭೂವರಾಹ ದೇವರಿಗೆ ಭೂಮಿಗೆ ಸಮರ್ಪಣೆ ಮಾಡಿ ಅದನ್ನು ನೀವು ಮನೆಗೆ ತೊಗೊಂಬರಕ್ಕೆ. ಇನ್ನೊಂದು ಕಾಯಿ ಏನಿದೆ ಅಲ್ವಾ ಕೊನೆಗೆ ಬರ್ತೀರಿ ಅಂದರೆ ಎಲ್ಲ ಮುಗಿಸ್ಕೊಂಡು ಕೊನೆಗೆ ನೀವು ಬರಬೇಕಾದ್ರೆ ಸೈಟಿಂದ ಹೊರಗಡೆ ಬರಬೇಕಾದ್ರೆ ಎಡಗೈಯಲ್ಲಿ ಹಿಡ್ಕೋಬೇಕು. ಕಾಯಿನ ಎಡಗೈಯಲ್ಲಿ ಹಿಡ್ಕೊಂಡು ನಮಗೆ ನಿವಾಳಿಸ್ಕೋಬೇಕು. ನಮಗೆ ಅಂತಂದರೆ ಕರ್ತರು ಯಾರು ಆ ಜಮೀನಿನ ಅಥವಾ ಸೈಟಿನ ಮಾಲೀಕರು ಯಾರಾದರೂ ಅವ್ರು ಗಂಡ ಹೆಂಡತಿ ಇಬ್ಬರು ಎಡಗೈಯಿಂದ ನಿವಾಳಿಸ್ಕೊಂಡು ಆ ಬಲಗೈಯಿಂದಾದರೂ ಹೊಡಿಬೋದು ಅಥವಾ ಎಡಗೈಯಿಂದಾದರೂ ಜೋರಾಗಿ ಹೊಡೆದು ಅದನ್ನು ಬಿಟ್ಟು ಅಲ್ಲೇ ಬರಬೇಕು. ಅಂದರೆ ಏನಂದರೆ ನೀವು ಕುಲದೇವರ ಆಶೀರ್ವಾದ ತಂದಿರತಕ್ಕಂಥ 2 ತೆಂಗಿನಕಾಯಿಗಳಿದ್ದಾವೆ ಸ್ನೇಹಿತರೆ. ಒಂದು ತೆಂಗಿನಕಾಯಿ ಭೂಮಿ ದೇವರಿಗೆ ಅಥವಾ ಭೂವರಾಹ ದೇವರಿಗೆ ಸಮರ್ಪಣೆ ಆಗುತ್ತೆ. ಇನ್ನೊಂದು ಏನಂದರೆ ಅಲ್ಲಿ ನಡೀತಕ್ಕಂಥ ಪೂಜೆ ಹಾಗೂ ಮನೆ ಮುಗಿಯೋ ತನಕ ಏನಾದರೂ ತೊಂದರೆಗಳು ನಿರ್ವಿಘ್ನಗಳು ಬರೋದಿತ್ತು ಅಂತಂದರೆ ಅದನ್ನು ನಿವಾರಿಸ್ಕೊಂಡು ಅಂದರೆ ನಮ್ಮ ದೃಷ್ಟಿ ಅಥವಾ ನಮ್ಮ ಜಾತಕದಲ್ಲಿ ಏನಾದರೂ ಗ್ರಹಗತಿಗಳ ದೋಷಗಳಿದ್ದರೆ ಅಥವಾ ಜಾಗದಲ್ಲಿ ಏನಾದರೂ ದೋಷಗಳಿದ್ದರೆ ಅದರಲ್ಲಿ ನಿವಾರಣೆ ಆಗಿ ಅಲ್ಲಿ ಅಡ್ಡಾಡ್ತಕ್ಕಂಥ ಕೆಲಸಗಾರರು, ಕಾರ್ಮಿಕರು, ಮತ್ತೊಬ್ಬರು ಮಗದೊಬ್ಬರು ಯಾರೋ ಬಂದು ಹೋಗ್ತಿರ್ತಾರೆ ಮನೆ ಕಟ್ಸೋ ತನಕ ಅಂತ ವಿದ್ಯಾರ್ಥಿಗೆ ಗೊತ್ತಿರುತ್ತೆ. ಹಾಗಾಗಿ ಏನಂತಂದರೆ ಅದನ್ನು ಒಡೆದು ಬಂದರೆ ಅಲ್ಲಿಗೆ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಏನಂದರೆ ನೀವು ಭೂಮಿ ಪೂಜೆಯನ್ನು ಮಾಡಬೇಕಾದ್ರೆ, ಒಂದು ಬಾಗಿಲು ಪೂಜೆಯನ್ನು ಮಾಡಬೇಕಾದ್ರೆ, ಒಂದು ಗೃಹ ಪ್ರವೇಶ ಪ್ರಾರಂಭ ಮಾಡಬೇಕಾದ್ರೂ ಕೂಡ ಕುಲದೇವರ ಆಶೀರ್ವಾದ ತೊಗೊಂಬರ್ಬೇಕಾಗುತ್ತೆ. ಇನ್ನು ಕೆಲವರು ಏನು ಕೇಳಿದ್ದಾರೆ ಅಂತಂದರೆ
ಈಗ ನಾವು ಏನಾಗುತ್ತೆ ಅಂತಂದರೆ ಮನೆ ದೇವರೇ ಗೊತ್ತಿರಲ್ಲ, ಮನೆ ದೇವರು ಗೊತ್ತಿರಲ್ಲ ಸ್ನೇಹಿತರೆ, ಅವರಿಗೆ ಮನೆ ದೇವರು ಯಾರು ಮರ್ತೋಗಿರ್ತದೆ ಅಥವಾ ಏನು ಗೊತ್ತಿಲ್ಲ. ಹಾಗಾಗಿ ಅಂದರೆ ನೀವು ಅದು ಏನು ಗೊತ್ತಿಲ್ಲ ಅಂತಂದರೆ ಬೆಟರ್ ಆಪ್ಷನ್ಸು ಒಂದು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಯಾಕೆ ಅಂದರೆ ವಾಸ್ತುಪುರುಷ ತಿನ್ಬಟ್ಟೇಶ್ವರ ಅಲ್ಲಿ ದೇವಮೂಲೆ ಪ್ರಾರಂಭ ಆಗ್ತಕ್ಕಂಥದ್ದು ಈಶ್ವರನಿಂದ. ಹಾಗಾಗಿ ಏನಂದರೆ ನಿಮಗೇನು ಗೊತ್ತಿಲ್ಲ ಅಂತಂದರೆ ಈಶ್ವರನ ದೇವಸ್ಥಾನಕ್ಕೆ ಹೋಗ್ರಿ. ಅಥವಾ ಮಂಗಳ ಗ್ರಹ ಅಂದರೆ ಮಹಾದುರ್ಗಿ, ಮಂಗಳ ಗ್ರಹ ಅಂದರೆ ಮಹಾದುರ್ಗಿ ಅಂದರೆ ಅಮ್ಮ ಪಾರ್ವತಿ. ಹಾಗಾಗಿ ಒಂದು ಹೆಣ್ಣು ದೇವರ ದೇವಸ್ಥಾನಕ್ಕಾದರೂ ಹೋಗಿ ಬನ್ನಿ, ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ಆಶೀರ್ವಾದ ತೊಗೊಂಡ್ಬನ್ನಿ. ಪುಣ್ಯಕ್ಷೇತ್ರ ಅಂದರೆ ಏನಂತಂದರೆ ಅಲ್ಲಿ ಹೋಗಬೇಕಾಗಿರ್ತಕ್ಕಂಥ ನೆಸೆಸಿಟಿ ಏನು ಇರೋದಿಲ್ಲ. ಹಾಗಾಗಿ ಏನಂದರೆ ಅಲ್ಲಿ ಏನೇ ನೀವು ಎಲ್ಲಿ ವಾಸವಾಗಿದ್ದೀರೋ ಅದರ ಒಂದು ಗ್ರಾಮ ದೇವತೆ ಆಶೀರ್ವಾದ ಹಾಗೂ ನಿಮ್ಮ ಮನೆದೇವರ ಆಶೀರ್ವಾದ ತೊಗೊಂಡು ಪೂಜೆ ಪ್ರಾರಂಭ ಮಾಡಿಕೊಂಡ್ರೆ ಸಾಕಾಗುತ್ತೆ. ಪುಣ್ಯಕ್ಷೇತ್ರ ಸಂದರ್ಶನ ನಿಮಗೆ ಮಾಡ್ಲಿಕ್ಕೆ ಅವಕಾಶ ಇದ್ದರೆ ಮಾಡಿ ಬರ್ಬೋದು. ಕೆಲವೊಬ್ರು ಏನು ಮಾಡ್ತಾರೆ, ಹೋಗ್ತಾರೆ, ಅಲ್ಲಿಂದ ತೀರ್ಥ ತರ್ತಾರೆ, ಅದೆಲ್ಲ ಮಾಡ್ತಾರೆ, ಅದೆಲ್ಲ ಓಕೆ, ಅದೇನು ದೊಡ್ಡ ಸಮಸ್ಯೆ ಏನಿಲ್ಲ. ಪುಣ್ಯಕ್ಷೇತ್ರಕ್ಕೆ ಹೋಗಲೇಬೇಕು ಅಂತ ಎಲ್ಲೂ ನಮಗೆ ರೂಲ್ಸ್ ಇಲ್ಲ. ಹಾಗಾಗಿ ನೀವು ಪ್ರತಿಯೊಂದು ಪೂಜೆ ಮಾಡಬೇಕಾದ್ರೆ ಪುಣ್ಯಕ್ಷೇತ್ರಕ್ಕೆ ಹೋಗೇ ಬಂದು ಪೂಜೆ ಮಾಡಬೇಕಾದ್ರೆ ಅದ್ರ ಹೋಗೋ ಎಕ್ಸ್ಪೆನ್ಸು ಬೇರೆ ವಿಚಾರ. ಹಾಗಾಗಿ ಪ್ರತಿಯೊಂದನ್ನು ಅಲ್ಲಿಂದ ನೀವು ಬಂದು ಮಾಡಬೇಕಾದ್ರೆ ನಿಮಗೆ ಭಾಳಷ್ಟು ಕಾಲಾವಕಾಶ ಬೇಕಾಗುತ್ತೆ, ಅದಕ್ಕೆ ಸಮಯಗಳು ಬೇಕಾಗುತ್ತೆ, ನಿಮಗೆ ಸಮಯ ಇರಬೇಕಾಗತ್ತೆ. ಈ ಕೆಲಸದ ಒತ್ತಡದಲ್ಲಿ ಆ ಸಮಯ ನಿಮಗೆ ಇರಬೇಕಾಗುತ್ತೆ. ಹಾಗಾಗಿ ಏನಂದರೆ ನನ್ನ ಕ್ಲೈಂಟ್ಸಿಗೆ ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಸ್ನೇಹಿತರೆ ಅಂದರೆ, ನೀವು ಭೂಮಿ ಪೂಜೆ ಮಾಡಬೇಕಾದ್ರೆ ಒಂದು ಪ್ಲಾನ್ ಅಂತ ಮಾಡ್ಕೊಂಡಿರ್ತೀರಿ. ಹಾಗಾಗಿ ನಿಮ್ಮ ಗ್ರಾಮದೇವರ ಪೂಜೆಗಳು, ಬಟ್ ಗ್ರಾಮದೇವರು ಯಾಕೆ ಅಂತಂದರೆ ಅಲ್ಲಿರ್ತಕ್ಕಂಥ ಜಾಗಕ್ಕೆ ಒಂದು ಅಮ್ಮ ಅಧಿಪತಿ, ಒಂದು ಹೆಣ್ಣು ದೇವರಾಗಲಿ ಅಥವಾ ಆಂಜನೇಯ ಸ್ವಾಮಿಲಿ ಯಾರೋ ಒಬ್ಬರು ಅಧಿಪತಿ ಆಗಿರ್ತಾರೆ ಗ್ರಾಮದೇವತೆ, ಅವರ ಆಶೀರ್ವಾದ ಜೊತೆಗೆ ಏನಂತಂದರೆ ಕುಲದೇವರ ಆಶೀರ್ವಾದ ಹಾಗೂ ತಂದೆ ತಾಯಿಯ ಆಶೀರ್ವಾದ, ಈ ಮೂರು ಇದ್ದರೆ ಸಾಕಾಗುತ್ತೆ. ಪುಣ್ಯಕ್ಷೇತ್ರಕ್ಕೆ ನಿಮಗೆ ಅವಕಾಶಗಳಿದ್ದರೆ ಅದು ಒಂದು ವಾರ 10 ದಿವಸದಿಂದ ಹೋಗ್ಬೇಕಾದ್ರೆ ತೀರ್ಥಗಳನ್ನು ತರ್ಬೋದು. ತೀರ್ಥಗಳನ್ನು ತಂದು ಏನಂದರೆ ಅದಕ್ಕೆ ಭೂಮಿ ಪೂಜೆ ಮಾಡ್ತಾ ಅದಕ್ಕೆ ಬೇಕಾದ್ರೆ ಹಾಕ್ಬೋದು. ಅಥವಾ ಪಂಚಾಮೃತ ಅಂತೂ ಉಳಿಯೋದಿಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತಿದೆ. ಬಟ್ ಜಲಧಾರ ಅಂದರೆ ತೀರ್ಥ ತಂದುಬಿಟ್ಟು ಅದಕ್ಕೆ ಹಾಕಬೇಕು. ಅಥವಾ ಅರಿಶಿನ ಕುಂಕುಮ ಭಸ್ಮ ಕೊಡ್ತಾರೆ, ಒಂದೆರಡು ನಿಂಬೆಹಣ್ಣು ಮಂತ್ರಿಸ್ಕೊಂಡು ಬರ್ಬೋದು, ಅಥವಾ ಒಂದು ಕಾಯಿನ ಮಂತ್ರಿಸ್ಕೊಂಡು ಬರ್ಬೋದು. ಅದನ್ನು ತಂದುಬಿಟ್ಟು ನೀವು ಅಲ್ಲಿಗೆ ಹಾಕಿ ನೀವು ಪೂಜೆಗಳನ್ನು ಮಾಡಿಕೊಂಡ್ರೆ ನಿಮಗೆ ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ ಸ್ನೇಹಿತರೆ, ಏನಂತ ತೊಂದರೆ ಇಲ್ಲ. ಇನ್ನೊಂದು ಕ್ಲಾರಿಫಿಕೇಷನ್ ಏನಂದರೆ, ಯಾವುದೇ ನೀವು ಪೂಜೆಗಳನ್ನು ಅಥವಾ ಪ್ರಾರಂಭ ಮಾಡಬೇಕಾದ್ರೆ ಮತ್ತೊಂದು ಮಾಡಬೇಕಾದ್ರೆ ಒಂದು ಅರ್ಥ ಮಾಡಿಕೊಳ್ಳ್ರಿ. ನಮಗೆ ಯಾವಾಗಲೂ ಜೀವನದಲ್ಲಿ ಒಳ್ಳೆಯ ಮನಸ್ಸಿನ ಸಂಕಲ್ಪ ಬೇಕಾಗುತ್ತೆ, ಶುದ್ಧ ಮನಸ್ಸಿನ ಸಂಕಲ್ಪ ಬೇಕಾಗುತ್ತೆ. ಯಾಕೆಂತಂದರೆ ನೀವು ಅಲ್ಲಿ ಗ್ರಾಮ ದೇವತೆಗೆ ಹೋಗ್ತೀರಿ, ಕುಲದೇವರಿಗೆ ಹೋಗ್ತೀರಿ, ಮತ್ತೊಂದು ಪುಣ್ಯಕ್ಷೇತ್ರಕ್ಕೆ ಸಂದರ್ಶನ ಮಾಡ್ಕೊಂಡ್ಬಂದು ಏನಾಗುತ್ತೆ ಅಂತಂದರೆ ಒಳ್ಳೆಯ ಚಿತ್ತ ಮನಸ್ಸಿನಿಂದ, ಅಂದರೆ ಶುಭ ಮನಸ್ಸಿನಿಂದ, ಒಳ್ಳೆಯ ಮನಸ್ಸಿನಿಂದ ನಮ್ಮ ಕಾರ್ಯ ಪ್ರಾರಂಭ ಆಗಲಿ ಅಂತೇಳಿ, ನಿರ್ವಿಘ್ನವಾಗಿ ನಡೀಲಿ ಅಂತೇಳಿ ಫಸ್ಟು ಭೂಮಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಡ್ರಿ. ಭೂಮಿ ದೇವರು ಅಂದರೆ ಅಮ್ಮ ಅಂತ, ಭೂಮಿ ತಾಯಿ ಅಂತೀವಿ ನಾವು. ಅಂದರೆ ಭೂಮಿ ತಾಯಿಗೆ ಒಂದು ಪ್ರಾರ್ಥನೆ ಮಾಡ್ಕೊಂಡು, ಭೂವರಾಹ ಅಂದರೆ ಭೂ ತಾಯಿಂದರೂ ಕೂಡ ಲಕ್ಷ್ಮೀನಾರಾಯಣ ಅಂತ ಬರ್ತದೆ, ಭೂವರಾಹ ಅಂದ್ರೆ ಕೂಡ ಲಕ್ಷ್ಮೀನಾರಾಯಣ ಸ್ವರೂಪನೇ ಬರ್ತದೆ. ಹಾಗಾಗಿ ಅಲ್ಲಿ ಶುದ್ಧ ಮನಸ್ಸಿನ ಸಂಕಲ್ಪ ಮಾಡಿಕೊಂಡು ನೀವು ಇನ್ನೂ ಏನಂತಂದರೆ ನಿಮ್ಮ ಕುಲದೇವರಿಗಾಗಲಿ ಅಥವಾ ಗ್ರಾಮ ದೇವತೆಗಾಗಲಿ ಒಂದು ಕಾಣಿಕೆ ಮುಡುಪಂತ ಬೇಕಾದರೂ ಕೂಡ ಇಡ್ಬೋದು ಸ್ನೇಹಿತರೆ. ಏನಂದರೆ ಈಗ ನಿಮ್ಮ ಮನೆ ಆಗೋ ತನಕ ಒಂದಿಷ್ಟು ಕಾಣಿಕೆ ಅಂತ ಒಂದು 500-1000 ರೂಪಾಯಿ ಇಟ್ಟಿರಬೇಕು. ಆದರೆ ಮನೆ ನಿರ್ವಿಘ್ನವಾಗಿ ನಡೀಲಿ ಅಂತೇಳಿ ನಿಮ್ಮ ಮನೆ ದೇವ್ರಿಗೊಂದು ಪ್ರಾರ್ಥನೆ ಮಾಡಿಕೊಂಡು, ಅಥವಾ ನಿಮ್ಮ ಗ್ರಾಮ ದೇವತೆಗೆ ಅಮ್ಮನ ದೇವಸ್ಥಾನಕ್ಕೆ ಒಂದು ಪ್ರಾರ್ಥನೆ ಮಾಡಿಕೊಂಡು, ಒಂದು ನಿಮ್ಮ ವಾಸವಾಗಿರ್ತಕ್ಕಂಥ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಒಂದು ಹುಂಡಿಯಲ್ಲೋ ಅಥವಾ ಒಂದು ಬ್ಯಾಗಲ್ಲೋ ಅಥವಾ ಏನಾದ್ರು ಒಂದು ಇದರಲ್ಲಿ ಹಾಕಿಟ್ಟಿರ್ಬೇಕು. ಅದು ಮುಗಿದ ಮೇಲೆ ಆ ಕಾಣಿಕೆಯನ್ನು ಸಮರ್ಪಣೆ ಮಾಡಬೇಕು. ಯಾವಾಗ ಕಾಣಿಕೆ ಸಮರ್ಪಣೆ ಮಾಡಬೇಕಂದ್ರೆ, ನಿಮ್ಮ ಮನೆಯೆಲ್ಲ ಮುಗಿದು ಗೃಹ ಪ್ರವೇಶಗಳಾಗಿ ನಿಮ್ಮ ಮನೆಗೆ ಶಿಫ್ಟ್ ಆಗಿ ಆದಮೇಲೆ, ಆವಾಗ ಮುಗಿದ ಮೇಲೆ ಇನ್ನೊಂದು ಸತಿ ಬೇಕಾದ್ರೆ ಕೂಡ ಅಂದರೆ ಮನೆ ಗೃಹ ಪ್ರವೇಶ ಮಾಡಿ ಒಂದು 45-48 ದಿವಸ ಒಂದು ಮಂಡಲ ಅಂತೀವಿ ನಾವು. ಆ 48 ದಿವಸ ಮಂಡಲ ಒಂದು ದಿವಸ ಹೋಗಿಬಿಟ್ಟು ಆ ಕಾಣಿಕೆ ಸಮರ್ಪಣೆ ಮಾಡಿ ಇನ್ನೊಂದು ಸತಿ ದೇವ್ರ ದರ್ಶನ ಮಾಡ್ಕೊಂಬಂದರೂ ಕೂಡ ಒಳ್ಳೆಯದಾಗಿಸ್ತೈತೆ. ಹಾಗಾಗಿ ಇಷ್ಟು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ಮುಂದಿನ ಸಂಚಿಕೆಗಳೇನೆಂದರೆ, ಅಶ್ವಿನಿ ನಕ್ಷತ್ರದಿಂದ ರೇವತಿ ನಕ್ಷತ್ರ ತನಕ, ಅಂದರೆ ನೀವು ಯಾವ ನಕ್ಷತ್ರದಲ್ಲಿ ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಯಾವ ನಕ್ಷತ್ರ ಪ್ರಾರಂಭ ಮಾಡಬೇಕು, ಆಮೇಲೆ ಯಾವ ನಕ್ಷತ್ರ ಪ್ರಾರಂಭ ಮಾಡಬಾರ್ದು, ಏನು ತೊಂದರೆಗಳಾಗುತ್ತೆ ಅನ್ನೋದನ್ನು ಹೇಳ್ತೀನಿ ಸ್ನೇಹಿತರೆ. ಹಾಗಾಗಿ ಯಾರೂ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇನ್ನೊಂದು ಕೊನೆಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ಎಲ್ಲರೂ ಏನಾಗಿದೆ ಅಂತಂದರೆ, ಈ ದಿನ ಭೂಮಿ ಪೂಜೆ ಮಾಡ್ತಕ್ಕಂಥದ್ದು ಇನ್ನು ಪ್ರಾರಂಭ ಆಗೋ ಸ್ನೇಹಿತರೆ. ಶಿವರಾತ್ರಿ ಮುಗೀತು, ಈಗ ಅಮಾವಾಸ್ಯೆ ಇವತ್ತು. ಇನ್ನಿಂದ ಏನಂದರೆ ಹೆಚ್ಚು ಕಡಿಮೆ ಜೂನ್ ಜುಲೈ ತನಕ ಮುಹೂರ್ತಗಳು ಸಿಗುತ್ತೆ, ಏನು ತೊಂದರೆ ಇಲ್ಲ. ಆದರೆ ಒಂದು ಕ್ಲಾರಿಫಿಕೇಷನ್ ಅಂದರೆ, ಎಲ್ಲರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಭೂಮಿ ಪೂಜೆಯನ್ನು ಮೊದಲು ಮಾಡಿ ಆನಂತರ ಬೋರುಗಳನ್ನು ತೆಗೆಸ್ಕೊಳ್ರಿ. ಯಾವಾಗಲೂ ಏನಂತಂದರೆ, ಭೂಮಿ ದೇವತೆಯ ಒಂದು ಆಶೀರ್ವಾದ ಅಥವಾ ಅದರ ಬ್ಲೆಸ್ಸಿಂಗನ್ನು ತೊಗೊಂಡು ನಾವೇನಾಗುತ್ತೆ ಆಮೇಲೆ ಭೂಮಿ ಒಳಗಡೆ ನಾವು ಬೋರ್ ಕೊರೆಸ್ಬೇಕಾಗತ್ತೆ. ಇದು ಏನಂದರೆ ಭಾಳಷ್ಟು ನಾನು ಕ್ಲೈಂಟ್ಸ್ ಹೇಳಿದ್ದೀನಿ, ಕಳೆದ 2-3 ಸಂಚಿಕೆಗಳು ಕೂಡ ಹೇಳಿದ್ದೀನಿ. ಏನಂತಂದರೆ, ನೀವು ಮೊದಲು ಬೋರ್ ತೆಗೆಸ್ಬಿಟ್ಟು ಬೋರ್ ಪೂಜೆ ಮಾಡಿ ಆಮೇಲೆ ಭೂಮಿ ಪೂಜೆ ಮಾಡಿದ್ರೆ ಕ್ರಮೇಣ ಜಲ ಏನಾಗುತ್ತೆ ಅಂತಂದರೆ ಬತ್ತುತ್ತಾ ಬರ್ತದೆ. ಅದು ಭಾಳಷ್ಟು ಜನ ಕ್ಲೈಂಟ್ಸ್, ನಿಮಗೂ ಗೊತ್ತಿರ್ಬೋದು, ನಿಮ್ಮ ಅನುಭವ ಆಗಿರ್ಬೋದು, ನಿಮ್ಮ ಮನೆಗಳಲ್ಲಿ ಗೊತ್ತಿಲ್ಲ ನನಗೆ. ಬಟ್ ನನ್ನ ಸಾವಿರಾರು ಜನ ಕ್ಲೈಂಟ್ಸ್ ಪ್ರಕಾರ ಹೇಳೋದು ಅಂತಂದರೆ, ಯಾರು ಮೊದಲು ಬೋರ್ ಹೊಡೆಸಿ ಆಮೇಲೆ ಭೂಮಿ ಪೂಜೆ ಮಾಡ್ತಾರೋ ಅವ್ರ ಮನೆಯಲ್ಲಿ ಕ್ರಮೇಣ ಒಂದು 3-4 ವರ್ಷ ಅಥವಾ 6 ವರ್ಷದ ಮೇಲೆ ನೀರು ಎಲ್ಲ ಕಡಿಮೆ ಆಗ್ತಾ ಹೋಗ್ತದೆ ಅಂತ ಭಾಳಷ್ಟು ಜನ ಕ್ಲೈಂಟ್ಸ್ ಹೇಳ್ತಾರೆ. ಹಾಗಾಗಿ ಅಂದರೆ ಮೊದಲು ನೀವು ಭೂಮಿ ಪೂಜೆ ಮಾಡಿರಿ, ಅವತ್ತು ಅದೇ ಮುಹೂರ್ತಕ್ಕೆ ಬೇಕಾದ್ರೆ ನೀವು ಬೋರ್ ಅನ್ನೋದೇ
ತೆಗೆಸ್ಬೋದು. ನೀರಿನ ಜಲ ಕೂಡ ಅವತ್ತೇ ತೆಗೆಸ್ಬೋದು, ಏನಂತ ಸಮಸ್ಯೆ ಇಲ್ಲ. ಹಾಗಾಗಿ ಮೊದಲು ನೀವು ಭೂಮಿ ಪೂಜೆ ಒಳ್ಳೆ ದಿನಾಂಕ ನಿಗದಿ ಮಾಡ್ಕೊಂಡು ಭೂಮಿ ಪೂಜೆ ಮಾಡಿ, ಆನಂತರ ಭೂಮಿ ಪೂಜೆ ಮುಗಿದ ಮೇಲೆ ಆ ಬೋರ್ಗೊಂದು ಅಂದರೆ ಆ ಬೋರ್ ಮಿಷನ್ ಲಾರಿ ಅಂತ ಇರ್ತದೆ, ಅದಕ್ಕೊಂದು ಏನಂದರೆ ಕಾಯಿ ಹೊಡೆದು ಅರಶಿನ ಕುಂಕುಮ ಹಚ್ಚಿ ಅದಕ್ಕೊಂದು ಸ್ವಲ್ಪ ಹೂವು ಹಾಕಿ ಒಂದು ನಿಂಬೆಹಣ್ಣನ್ನು ನಿವಾಳಿಸ್ಬಿಟ್ಟು ಅದನ್ನು ತುಳಿದು ಆಮೇಲೆ ನೀವು ಪೂಜೆ ಮಾಡೋಕ್ಕೆ. ಆಮೇಲೆ ನೀರು ಬಿದ್ದ ಮೇಲೆ ಆಮೇಲೆ ಮತ್ತೊಂದು ಕಾಯಿ ಹೊಡಿಬೇಕಷ್ಟೆ. ಬಟ್ ಕಾಯಿ ಹೊಡೆದದ್ದನ್ನೆಲ್ಲ ಅವ್ರಿಗೆ ಕೊಟ್ಟು ಬರ್ಬೇಕು, ನೀವು ಯಾರೂ ಮುಟ್ಟೋಗಿರಲ್ಲ. ಯಾಕೆಂದರೆ ಅದು ಗಂಗೆಯಿಂದ ಬಂದಿರುತ್ತಲ್ವ, ಹಾಗಾಗಿ ವರ್ಕರ್ಸ್ ಇರ್ತಾರೆ ಅವರು, ಅಂದರೆ ಬೋರ್ ತೆಗೆಯೋ ವರ್ಕರ್ಸ್, ಲಾರಿ ವರ್ಕರ್ಸ್ ಇರ್ತಾರಲ್ಲ, ಅದನ್ನ ತೆಗೆಯೋರು ಅವರಿಗೆ ಕೊಟ್ಟು ಬರಬೇಕು. ಅವ್ರಿಗೊಂದು ದಕ್ಷಿಣ ಗಿಕ್ಷಣ ಕೊಡ್ತಾರೆ, ಅದನ್ನು ಕೊಟ್ಟು ಬರ್ಬೇಕು. ಇಷ್ಟು ನೀವು ಮಾಡಿಕೊಡ್ರಿ. ಮೊದಲು ಭೂಮಿ ಪೂಜೆ, ಆನಂತರ ಬೋರ್ ತೆಗೆಸ್ಕೊಳ್ರಿ, ಆನಂತರ ಮನೆ ನಿರ್ಮಾಣ ಅಡಿಪಾಯ ಹಾಕ್ತಕ್ಕಂಥದ್ದು, ಆಮೇಲೆ ಫೌಂಡೇಶನ್ನು, ಆಮೇಲೆ ಬಾಗಿಲು ಪೂಜೆ, ಆನಂತರ ಉಳಿಕೆದೆಲ್ಲ ಕೊನೆಗಾದಮೇಲೆ ಗೃಹ ಪ್ರವೇಶದ ಮುಹೂರ್ತ ಅಂತ ಇವೆಲ್ಲ ನಾವು ತೆಗೆಸ್ಕೊಂಡು ಮಾಡಬೇಕಾಗ್ತದೆ. ಹಾಗಾಗಿ ಏನಂದರೆ ಈ ದಿನ ನಿಮಗೆ ಈ ಕ್ಲಾರಿಫಿಕೇಷನ್ ಏನಂದರೆ, ಭೂಮಿ ಪೂಜೆ ಅಥವಾ ಬಾಗಿಲು ಪೂಜೆ ಅಥವಾ ಗೃಹ ಪ್ರವೇಶ ಮಾಡಬೇಕಾದ್ರೆ ಪುಣ್ಯಕ್ಷೇತ್ರ ಸಂದರ್ಶನ ಕೂಡ ಮಾಡ್ಬೋದು. ಅದಕ್ಕೆ ಅಕಸ್ಮಾತ್ ಅದು ಮಾಡಲಿಕ್ಕೆ ನಿಮಗೆ ಅವಕಾಶ ಇಲ್ಲ, ಕಾಲಾವಕಾಶ ಇಲ್ಲ, ಸಾಧ್ಯತೆ ಇಲ್ಲ ಅಂದರೆ ಅಟ್ಲೀಸ್ಟ್ ಏನಂದರೆ ಗ್ರಾಮ ದೇವತೆ ಹಾಗೂ ನಿಮ್ಮ ಕುಲದೇವರ ಆಶೀರ್ವಾದ ತೊಗೊಂಡ್ಬಿಟ್ಟು ನೀವು ಪೂಜೆ ಮಾಡಬೇಕು. ಅದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಅಕಸ್ಮಾತ್ ಎಲ್ಲ ಮುಗಿದ ಮೇಲೆ ಕೂಡ ನಿಮ್ಮ ಕುಟುಂಬ ಕರ್ಕೊಂಡು ಪುಣ್ಯಕ್ಷೇತ್ರಕ್ಕೆ ಹೋಗ್ಬೋದು. ಪುಣ್ಯಕ್ಷೇತ್ರ ಯಾವಾಗಲೂ ಅದು ಸ್ಟೇಬಲ್, ಅದಕ್ಕೇನು ಇವತ್ತೇ ಹೋಗ್ಬೇಕು ನಾಳೆ ಹೋಗ್ಬೇಕಂತೇನಿಲ್ಲ. ಬಟ್ ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ಸ್ ಮಾಡಬೇಕಾದ್ರೆ, ಭೂಮಿ ಪೂಜೆಗಳನ್ನು ಪ್ರಾರಂಭ ಮಾಡಬೇಕಾದ್ರೆ, ಗೃಹ ಪ್ರವೇಶಗಳನ್ನು ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ನಿಮ್ಮ ಗ್ರಾಮ ದೇವರ, ನಿಮ್ಮ ಕುಲದೇವರ, ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ಪಡಿಬೇಕಾಗುತ್ತೆ. ಅದು ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ದಿನ ಸಂಚೆ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದೆ ಸಿಗೋಣ ಸರ್. ನಮಸ್ಕಾರ.